ಬನ್ನಿ ಬಂಧುಗಳೇ, ಒಂದು ಕಾರ್ಯಕ್ರಮಕ್ಕೆ ಡಾಲಿ ಧನಂಜಯ್ ಅವರು ವೇದಿಕೆ ಮೇಲೆ ನಮ್ಮ ಅವಧೂತರಾದ ವಿನಿ ಗುರುಜಿಯವರು ಹೀಗೆ ಈ ಒಂದು ಬೈಕ್ ರ್ಯಾಲಿ ಪ್ರಾರಂಭ ವಸ್ತುಗಳ ವಿರುದ್ಧ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀವಿ. ಹಾಗೆಯೇ ಇನ್ನೊಬ್ಬರು ಈ ಆತ್ಮೀಯವಾಗಿ ಸುಸ್ವಾಗತ. ದಯಮಾಡಿ ಕೈ ತಂದವರು ಎಲ್ಲರೂ ಕೂಡ ಚಪ್ಪಾಳೆ ಹೊಡಿಬೇಕಾಗಿ ವಿನಂತಿ. ಭಾರತದಲ್ಲಿ ನಮ್ಮ ಜನಸಂಖ್ಯೆ 140 ಕೋಟಿ. ಅದರಲ್ಲಿ 3 ಕೋಟಿ ಜನ ಈಗ ಮಾದಕ ವಸ್ತುಗಳ ಒಂದು ವಶಕ್ಕೆ ಬಲಿಯಾಗಿದ್ದಾರೆ. ಪ್ರತಿ ವರ್ಷ 10,000ಕ್ಕೂ ಹೆಚ್ಚಾಗಿ ಜನ ಸಾಯ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾದಕ ವಸ್ತುಗಳು ನಮ್ಮ ಯಂಗ್ಸ್ಟರ್ಸೇ ಅದಕ್ಕೆ ಬಲಿ ಬೀಳುವಂತ ಒಂದು ಪೀಳಿಗೆ. ಆ ದೃಷ್ಟಿಯಿಂದ ಅವ್ರನ್ನ ನಾವು ಕಾಪಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಯುವಕರು ನಮ್ಮ ದೇಶದ ಒಂದು ಭವಿಷ್ಯ. ಈಗೇನಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ನಮ್ಮ ಮೈಸೂರಲ್ಲಿ ಒಂದು ಡ್ರಗ್ ಫ್ಯಾಕ್ಟ್ರಿ, MDMA ಫ್ಯಾಕ್ಟ್ರಿ ಸೀಸ್ ಆಯಿತು. 192 ಕೋಟಿ ಒಂದು ಮೌಲ್ಯದ ಒಂದು ಡ್ರಗ್ಸ್ಗಳು ಇಲ್ಲಿ ಸೀಸ್ ಆದವು. ನಿಮ್ಗೆ ಪ್ರತಿ ಒಂದು ರೋಡ್ಗಳಲ್ಲಿ ನಿಮಗೆ ಈಗ ಡ್ರಗ್ಸ್ ಸಿಗುವಂತ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ. ಕರ್ನಾಟಕ ಬಹಳಷ್ಟು ವಿಷಯಗಳಲ್ಲಿ ಮುಂದಿದೆ. GST ಇರ್ಬೋದು, ಪ್ರೊಡಕ್ಟಿವಿಟಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ರಾಜ್ಯಗಳು ನಮ್ಮ ಕಡೆ ನೋಡುವಂತ ಒಂದು ಪರಿಸ್ಥಿತಿಲಿದೆ. ಆದರೆ ಒಂದು ದುರಾದೃಷ್ಟಕರ ಸಂಗತಿ ಎಂದರೆ ಹೈಯೆಸ್ಟ್ ಡ್ರಗ್ಸ್ ಇರೋ ರಾಜ್ಯಗಳು ಪಂಜಾಬ್ ಇರ್ಬೋದು, ಹಿಮಾಚಲ್ ಪ್ರದೇಶ್, ಮಣಿಪುರ್, ಹರಿಯಾಣ, ಈ ಒಂದು ಸಾಲಿಗೆ ಕರ್ನಾಟಕ ಸಹಿತ ರೀಸೆಂಟ್ ಆಗಿ ಆ ಸಾಲಿಗೆ ಬಂದು ಸೇರ್ತಾ ಇದೆ. ಇದು ಬಹಳ ದುರಾದೃಷ್ಟಕರ ಮತ್ತು ಆತಂಕ ಹುಟ್ಟಿಸುವಂತ ಒಂದು ಸಂಗತಿ. ಇದು ನಾಳೆ ಇದು ನಮ್ಮ ಮಕ್ಕಳು, ನಮ್ಮ ಎಲ್ಲರ ಅಣ್ಣ ತಮ್ಮಿಂದರು ಯಾರು ಬೇಕಾದ್ರೂ ಈ ಒಂದು ಡ್ರಗ್ಸ್ ಪೀಳಿಗೆಗೆ, ಡ್ರಗ್ಸ್ ಒಂದು ಮಾದಕ ವಸ್ತುವಿನ ಒಂದು ವಶಕ್ಕೆ ಬೀಳ್ಬೋದು. ಅದರಿಂದ ನಾವು ತಡೆಯೋದು ಬಹಳ ಮುಖ್ಯ. ಈಗಾಗಲೇ ಪೊಲೀಸರು ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಡ್ರಗ್ಸ್ಗಳನ್ನ ತಡೆಗಟ್ಟುವಿಕೆಗೆ ಬಹಳಷ್ಟು ಒಂದು ಡ್ರೈವ್ ಮಾಡಿದ್ದಾರೆ. ಬಟ್ ಇನ್ನೂ ತುಂಬಾ ಕೆಲಸ ಮಾಡಬೇಕಾಗಿದೆ. ಆಮೇಲೆ ಬರೀ ಪೊಲೀಸ್ ಮೇಲೆ, ಸರ್ಕಾರದ ಮೇಲೆ ನಾವೆಲ್ಲ ಅವಲಂಬಿತರಾಗಕ್ಕಾಗಲ್ಲ. ನಾವೆಲ್ಲರೂ ಜಾಗೃತರಾಗಬೇಕು. ಚೇಂಜಸ್ಗಳು ತಂದು ಈ ಪನಿಷ್ಮೆಂಟ್ ಏನಿದೆ ಈ ಡ್ರಗ್ ಅಫೆಂಡರ್ಸ್ಗಳಿಗೆ, ರಿಪೀಟೆಡ್ ಅಫೆಂಡರ್ಸ್ಗಳಿಗೆ, ಅವ್ರನ್ನ ಗಡೀಪಾರು ಮಾಡಬೇಕು. ಸಂಸ್ಥಾ ಮತ್ತು ಅಭಿನಂದನೆ ಸಂಸ್ಥಾ ಮತ್ತು ಕೃತಜ್ಞತೆ ಸಂಸ್ಥಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಕಥೆ ಹೇಳೋಕ್ಕಿಂತ ಪ್ರಾಕ್ಟಿಕಲಿ ಫ್ಯಾಕ್ಟಿಗೆ ಬಂದ್ಬಿಡ್ತೀನಿ. ಈ ಬಿಸಿಲಲ್ಲೇ ನಮಗೆ 5 ನಿಮಿಷ ತಡ್ಕೊಳಕ್ ಆಗ್ತಿಲ್ಲ. ಈ ಹೆತ್ತು ಹೊಟ್ಟೆ ಅಂತಂದಿರುತ್ತೆ, ಅಮ್ಮ ಅಂತ. ಈ ಭೂಮಿಲಿ ಶಾಂತಿ ಸಿಗೋ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಭೂಗರ್ಭ. ಅದಕ್ಕೆ ನಮ್ಮ ಹುಡುಗರು ಹೇಗೆ ನ್ಯಾಯ ಕೊಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಮಗ ಮನೇಲಿ ತೀರ್ ಹೋದ, ವಯಸ್ಸಿಗೆ ಬಂದ ಮಗ ತೀರ್ ಹೋದ ಅಂದ್ರೆ ಆ ಮನೆಗೆ ಒಂದು ಸಿಡ್ಲು ಬಡ್ದಾಗ. ಅದಕ್ಕೆ ಬಿಸಿಲು ಎಕ್ಸಾಂಪಲ್ ಕೊಟ್ಟೆ. ಈ ಊರಿನ ತಾಯಿ ಸಾಯೋ ತನಕನೂ ಅನುಭವಿಸ್ಬೇಕು, ತಮ್ಮನ್ ಕಳ್ಕೊಂಡ ಅಕ್ಕ ತಂಗಿ ಅನುಭವಿಸ್ಬೇಕು, ಗಂಡನ್ ಕಳ್ಕೊಂಡ ಹೆಂಡತಿ ಅನುಭವಿಸ್ಬೇಕು. ಯಾಕಂದ್ರೆ ಪ್ರತಿ ಹುಡುಗರಿಗೂ ನಾನು ಹೇಳೋದು, ನಮಗೆ ನಾವು ಇಂಪಾರ್ಟೆಂಟ್ ಗೊತ್ತಿಲ್ಲ, ನಮ್ಮ ಮನೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತೀವಿ. ಮೋದಿ ಅವ್ರು ಬಂದು, ಸಿದ್ದರಾಮಯ್ಯ ಅವ್ರು ಬಂದು ಪ್ರಪಂಚದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಕ್ಕಿಂತನೂ ಎಲ್ಲಿ ತನಕ ಯೂತ್ಸ್ ರೆಸ್ಪಾನ್ಸಿಬಲ್ ಆಗಲ್ಲ, ಯಾವ ಪ್ರೋಗ್ರಾಮ್ ಮಾಡಿದ್ರು ಇಟ್ ಇಸ್ ನಾಟ್ ಎ ಪ್ರೋಗ್ರೆಸ್. ಆ ಫಂಕ್ಷನ್ಸ್ ಎಲ್ಲ ಫ್ರಿಕ್ಷನ್ ಆಗ್ತದೆ. ನಂಗೆ ನಗು ಬರ್ತಾ ಇತ್ತು, ಅವ್ರು ಹೇಳ್ತಾ ಇದ್ರು ಕಾನೂನು ಗಟ್ಟಿ ಮಾಡಬೇಕು ಅಂತ. ನಾನು ಹೇಳೋದು ಬರೀ ಓಟ್ ಹಾಕೋದು ಮಾತ್ರ ಅಲ್ಲಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ವಿ ವಿಲ್ ಸ್ಟ್ಯಾಂಡ್ ಆಸ್ ಬ್ಯಾರಿಕೇಡ್ಸ್. ಇಲ್ಲಿರೋ ಯೂತ್ಸು ಯಾವುದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಹೊಡಿತಿರ್ತೀವಿ. ಯಾಕೆ ಡ್ರಗ್ಸ್ ವಿರುದ್ಧ ಮಾಡಬಾರ್ದು? ಅದಕ್ಕೆ ಸೈನ್ಸನ್ನು ಹಾಗೂ ಯೂಸ್ ಮಾಡ್ಬೋದಲ್ಲ. ಇನ್ನೊಂದು, ನಮ್ಮ ಯೋಗಿ ಅವರು ಹೇಳಿದಾಗೆ ಸ್ಕೂಲ್ಸಿಂದ ಎಜುಕೇಷನ್, ನಮ್ಮ ಭಾರತದ ದುರಾವಸ್ಥೆ, ಅದು ಕರ್ನಾಟಕದ ದುರಾವಸ್ಥೆ. ಒಬ್ಬ ಡ್ರಗ್ಸ್ ತಗೊಳ್ತಾನೆ ಅಂದ್ರೆ ಅವನ ಬೆಂಚ್ ಮೆಟ್ಟಿಗೂ ಕ್ಲಾಸ್ಮೇಟಿಗೆ ಗೊತ್ತಿರುತ್ತೆ, ಅವನ ಇನ್ಸ್ಟಾಗ್ರಾಮ್ ಫ್ರೆಂಡಿಗೆ ಗೊತ್ತಿರುತ್ತೆ, ಇದಕ್ಕಿಂತೆಲ್ಲ ಜಾಸ್ತಿಯಾಗಿ ಅವನ ತಾಯಿ ಗೊತ್ತಿರುತ್ತೆ. ಈ ಜಗತ್ತು ಇವತ್ತು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಿಂತಿರೋದು ಯಾವ ಯೂನಿವರ್ಸಿಟಿ ಬರೋ ಮೊದಲು ತಾಯಿಯಿಂದ ನಡ್ಕೊಂಡು ಹೋಗಿದ್ದೆಲ್ಲ. ಸೊ
ನಂಬಿಕೆ ಬೆಳಿಬೇಕಾದ್ರೂ ಅಮ್ಮಂದ್ರ ಸಪೋರ್ಟ್ ಇದೆ. ಮಕ್ಕಳು ಹಾದಿ ತಪ್ಪಬೇಕಾದ್ರೂ ತಂದೆ ತಾಯಿ ಸಪೋರ್ಟ್ ಇರುತ್ತೆ. 100 ರೂಪಾಯಿ ಕೊಡೋದು 1000 ರೂಪಾಯಿ ಕೊಟ್ರೆ ಅವ್ನು ಸೌತೆಕಾಯಿಗೂ ಡ್ರಗ್ಸ್ ಆಗಿ ತಗೊಳ್ತಾನೆ, ಐಸ್ ಕ್ರೀಮಿಗೂ ತಿರುಗಿಸಿ ತಗೊಳ್ತಾನೆ. ರಾಜು. ಸೊ ಈಗ ರಾಮರಾಜ್ಯ ಬರ್ಲಿಕ್ಕೆ ಸುಶ್ರುತಂಗೆ ಗೊತ್ತಿದ್ದ ಹೆಸರಿಟ್ರೋ ಗೊತ್ತಿಲ್ಲ, ಈ ಆಯುರ್ವೇದ ನಿಂತಿರೋದು ಸುಶ್ರುತ ಮತ್ತೆ ಚರಕ ಮತ್ತೆ ಸುಶ್ರುತನಿಂದ. ಸೊ ಆಯುಷಿನ ವೇದ ಅಂತ ಆಯುರ್ವೇದ. ಸೊ ದಿಸ್ ಆಲ್ ಪ್ಲಾನ್ ಬೈ ಡೆಸ್ಟಿನಿ ಅಂತ ನನ್ನ ನಂಬಿಕೆ. ನಾನು ಹುಡುಗರಲ್ಲಿ ಕೇಳ್ಕೊಳ್ಳೋದು, ನಿಮಗೆ ಬದುಕು ಮುಖ್ಯ ಆಗಬೇಕು. ಬಿಫೋರ್ ಯೂಸಿಂಗ್ ಇಂಟೆಲಿಜೆನ್ಸ್ ವಿತ್ ಡ್ರಗ್ಸ್ ಪ್ಲೀಸ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂತ ಸರ್ಕಾರಕ್ಕೆ ನಾನು ಹೇಳಿದಾಗ, ಇವರೆಲ್ಲ ಹೇಳಿದಾಗ ನಂದು ಮನವಿ ಇಷ್ಟೇ. ಡ್ರಗ್ಸ್ ಮೈಸೂರು ಅಂದರೆ ಆಗಲೇ ಗುರುಗಳು ಹೇಳಿದಾಗೆ ಪಾರಂಪರಿಕ ನಗರಿ, ಮಲ್ಲಿಗೆ ನಗರಿ, ಮೈಸೂರು ಪಾಕ್, ಮೈಸೂರು ಬೆಟ್ಟ, ಪ್ರಪಂಚಾದ್ಯಂತ ಇದಷ್ಟಕ್ಕೆ ಮಾತ್ರ ಇದು ಸೀಮಿತ. ಇದು ಡ್ರಗ್ಸ್ ಕ್ಯಾಪಿಟಲ್ ಅಂತ ಆಗೋದು ನಮ್ಮ ಮೈಸೂರಿಗರಿಗೆ ಯಾರೂ ಒಪ್ಕೊಳ್ಳುವಂಥ ವಿಷಯವಲ್ಲ. ನಮ್ಮ ಮೈಸೂರಿಂದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಇಲ್ಲಿಯ ಪರಂಪರೆ ಬಗ್ಗೆ ಮಾತಾಡ್ತಾರೆ. ಆದರೆ ಈ ರೀತಿಯಾದ ದೊಡ್ಡ ಡ್ರಗ್ಸ್ ಜಾಲ ನಮ್ಮ ಮೈಸೂರಿನಲ್ಲಿ ಪತ್ತೆಯಾಗಿರೋದು ತುಂಬ ಆತಂಕಕಾರಿ ವಿಷಯ. ಇದು ನಮ್ಮ ಜವಾಬ್ದಾರಿನೂ ಸಹ. ನಮ್ಮ ಸುತ್ತಮುತ್ತಲಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಏನಿದ್ದಾರೆ, ಅಥವಾ ಕನ್ಸರ್ನ್ಡ್ ಅಥಾರಿಟೀಸ್ಗೆ ನಾವು ಗಮನ ಕೊಡುವಂಥದ್ದು ಅಥವಾ ವಿಷಯ ತಿಳಿಸುವಂಥದ್ದನ್ನು ಮಾಡಬೇಕಾಗಿರುತ್ತೆ. ಇದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಕಿಕ್, ಡ್ರಗ್ಸ್ ತಗೊಂಡ್ರೆ ಕಿಕ್ ಬರುತ್ತೆ. ಕಿಕ್ ಎಲ್ಲರಿಗೂ ಬೇಕು ಅಲ್ವಾ? ಮನುಷ್ಯರಿಗೆ ಕಿಕ್ ಬೇಕೇ ಬೇಕು. ಯಾವ ರೀತಿ ಕಿಕ್ ಬೇಕು? ಈಗ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭಾರತ ದೇಶದ ವಿರುದ್ಧ ಉತ್ತಮ ರನ್ ಕಳಿಸೋದು ಅವ್ರಿಗೆ ಕಿಕ್ ಕೊಡುತ್ತೆ ಅಂತ ಅನ್ಸುತ್ತೆ. ಇನ್ನೊಬ್ರು ಕಲಾವಿದರಿಗೆ ಅವರ ಉತ್ತಮ ನಟನೆ ಮಾಡಿ ಜನಕ್ಕೆ ಮನೋರಂಜನೆ ಕೊಡೋದು ಅವ್ರಿಗೆ ಕಿಕ್ ಕೊಡುತ್ತೆ. ಅಂದ್ರೆ ನಾವು ಕಿಕ್ಕನ್ನ ಯಾವ್ದಾ ರೀತಿಯಲ್ಲಿ ತಗೊಬಹುದು, ಮಾದಕ ದೃಷ್ಟಿಯಿಂದನೇ ತಗೋಬೇಕು ಅಂತದ್ದು ಯಾವುದು ಮುಖ್ಯ ಅಲ್ಲ. ಬೆಳಗಿಂದ ಸಂಜೆ ತನಕ ಸಾಮಾನ್ಯವಾಗಿ ಕಿಕ್ ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ನೀವು ವ್ಯಾಯಾಮ ಮಾಡಬೇಕಾದ್ರೆ ಪಕ್ಷಿಗಳನ್ನ ನೋಡೋದು, ಪ್ರಕೃತಿ ಜೊತೆ ಬೆರೆಯೋದು, ಅದೊಂದು ಕಿಕ್ ಇರ್ಬೋದು ನಿಮಗೆ. ಅದಾದ ನಂತರ ಉತ್ತಮ ಆಹಾರ ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ನಿಮಗೆ ಕಿಕ್ ಕೊಡ್ಬೋದು. ನಿಮ್ಮ ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಂಡೇನೋ ಖುಷಿ ನಿಮಗೆ ಕಿಕ್ ಕೊಡ್ಬೋದು. ಅದಾದ ನಂತರ ನಿಮಗಿರೋ ಆಸಕ್ತಿಯ ಮೇಲೆ ಹೆಚ್ಚಿನ ಸಮಯ ಕೊಟ್ಟು ಅದರಲ್ಲಿ ಸಾಧನೆ ಮಾಡೋದು ನಿಮಗೆ ಕಿಕ್ ಕೊಡ್ಬೋದು. ಈ ರೀತಿ ಕಿಕ್ ನಿಮಗೆ ಮಾದಕ ವಸ್ತುವಿಂದಲೇ ಸಿಗುತ್ತೆ ಅಂತ ಅನ್ಕೋಬೇಡಿ. ಎಲ್ಲರಿಗೂ ಕಿಕ್ ಬೇಕು, ನನಗೂ ಕಿಕ್ ಬೇಕು. ನನಗೆ ಮಾಡೋ ಕೆಲಸದಲ್ಲಿ ಕಲ್ಲಿನ ಮೂರ್ತಿಯನ್ನ ಉತ್ತಮವಾಗಿ ಮಾಡಿ ತೆಗೆದುಕೊಂಡು ಹೋಗುವ ಗ್ರಾಹಕರಿಗೆ ಖುಷಿ ಆದ್ರೆ ಅದು ನನಗೆ ಕಿಕ್ ಕೊಡುತ್ತೆ. ಈ ರೀತಿಯಾದ ಕಿಕ್ಕನ್ನ, ಒಳ್ಳೆ ರೀತಿಯ ಕಿಕ್ಕನ್ನ ನಾವು ತಗೋಣ. ಮಟ್ಟಕ್ಕೆ ತನ್ನಿ. ಪ್ರತಿಜ್ಞೆ ನಾನು ಹೇಳಿದಾಗೆ ನೀವೆಲ್ಲರೂ ಹೇಳಬೇಕು ದಯವಿಟ್ಟು. ಇಂದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾದ್ರಪದ ಮಾಸದ ಶುಭ ಸಂದರ್ಭದಲ್ಲಿ ನಾನು, ನಿಮ್ಮ ಹೆಸರು ಹೇಳಿ ಎಲ್ಲರೂ, ನಾನು ಮಾದಕ ವಸ್ತುಗಳ ನಿರ್ಮೂಲನೆಗಾಗಿ ಹಾಗೂ ಮಾದಕ ವಸ್ತುಗಳಿಂದ ಪೀಡಿತ ಜನರ ಏಳಿಗೆಗಾಗಿ ಕಾರ್ಯ ಮಾಡುತ್ತೇನೆ. ಈ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸದಾ ಸಿದ್ಧವಿದ್ದೇನೆ ಎಂದು ಶಪಥ ಮಾಡುತ್ತೇನೆ. ಧನ್ಯವಾದಗಳು. ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಹಸಿರು ಬಾವುಟವನ್ನ ಮೂಲಕ ಚಾಲನೆ ನೀಡಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಇದರ ದಯಮಾಡಿ ವಾಹನ ಚಾಲಕರಿಗೆ ಕೆಲವು ನಿಯಮಗಳು, ದಯಮಾಡಿ 2 ಸಾಲಿನಲ್ಲಿ ಮಾತ್ರ ಹೋಗಬೇಕು. ನಿಮ್ಮ ವೇಗ Jai!